ಹಬ್ಬ ಅಂತೂ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಹ್ಞೂ ಹೋಗಿದ್ದ ಕೆಲಸ ಎಲ್ಲ ಸರಿನ ತಂಗಾಯ್ತು. ಸರಿ, ನಾನು ಸ್ವಲ್ಪ ಬಜಾರ್ನ ಕೆಲಸ ಐತಿ, ಹಂಗೆ ಹೊಲಕ್ಕೊಂದು ಹೋಗಿ ಬರ್ಬೇಕು. ನಾನು ಹೋಗಿ ಬರ್ತೀನ. ಅಲ್ಲ ರೀ, ಇನ್ನು ಈಗಾರ ಬಂದಿರಿ, ಆಗಲೇ ಹೊಲಕ್ಕೆ ಹೊಂಟು ಬಿಟ್ರೇನ? ಕುತ್ಕೋರಿ ಒಂತಟಿಗೆ ಚಾ ಏನಾರು ಮಾಡ್ತೀನಿ, ಚಾ ಕುಡಿ ಅಂತ. ಏ ಬೇಡಲೇಪ, ಮುಂಜಾನೆ ನಾಷ್ಟ ಮಾಡಿದ್ದೆ ಇಲ್ಲಿ, ಚಾ ಕುಡಿದು ಹೋದ್ವಿ ನಾಷ್ಟ ಮಾಡಿ. ಮತ್ತು ಅಲ್ಲಿ ಹೋದ್ಮೇಲೆ ಅಲ್ಲೂ ನಾಷ್ಟ ಮಾಡಿ ಅಲ್ಲೂ ಚಾ ಕುಡ್ತೀನಿ. ಎರಡೆರಡು ಸಲ ಆಗೈತಿ. ಬೇಡಪ್ಪ ಯಪ್ಪ, ಅದು ಈ ಮಧ್ಯಾಹ್ನದಾಗ ಚಾ ಹೋಗೋದಿಲ್ಲ ಬಿಡೋದಿಲ್ಲ, ಬೇಡ. ಸಂಜೆಗೆ ಮಾಡಂತ ಬೇಕಾ ಇವತ್ತು ಆತಂದ್ರೆ ಸಂಜೆಗೆ ಲಗುನ ಬರ್ತೀನಿ ಅಂತ. ಇಲ್ಲಾಂದ್ರೆ ತಡೀರಿ, ಮಜ್ಜಿಗೆನಾರು ಮಾಡ್ಕೊಂಬರ್ತೀನಿ, ಮಜ್ಜಿಗೆನಾರು ಕುಡಿ ಅಂತ. ಹೊಟ್ಟೆಗೆ ಒಂದು ಸ್ವಲ್ಪ ತಂಪರ ಆಗುತ್ತೆ. ಬೇಡ ಲಕ್ಷ್ಮಿ, ಬೇಡ. ಹಂಗೇನಾರು ಬೇಕಂದ್ರೆ ನಾ ಕೇಳಂಗಿಲ್ಲನ. ಈಗ ಬಸ್ನಾಗೆಲ್ಲ ಹೋಗಿ ಬಂದು ಸುಸ್ತಾಗೈತೆ ಎಲ್ರಿಗೂ. ನೀನು ಒಂತಟೆ ಕೂತ್ಕೋ, ಮೊದ್ಲು ಕೈ ಕಾಲು ಹಿಡ್ಕೊಂಡಂಗೆ ಹಾಕೋ ನಿನಗೆ. ಮೊದ್ಲು ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೋ, ಸಂಜೆ ಮುಂದೆ ಮಾಡಂತೆ ಅಂತ ಏನೂ ಅವಸರ ಇಲ್ಲ. ನಾ ಹೋಗಿ ಬರ್ತೀನಂತ. ಹಂಗೆ ಉಲ್ಲಪ್ಪಜ್ಜುನ ಅಲ್ಲೇ ಬಿಟ್ಟು ಬಂದಿನಲ್ಲ ಬಜಾರ್ನಾಗ, ಹಂಗೆ ಹೋಗ್ಬಿಟ್ರು ಅವ್ರ ಮನೆಗೆ. ಮತ್ತು ಅವ್ರ ಮನೆ ತಲೆ ಹೋಗಿ ಅವ್ರು ಮಾತಾಡಿಸಿ ಆತಂದ್ರೆ ಅಲ್ಲಿಂದ ಹೊಲಕ್ಕೆ ಹೋಗ್ಬಂದು ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಅಲ್ಲೇ ಮಾತಾಡ್ದೈತಿ, ಅಲ್ಲೇ ಹೋಗಿ ಹಂಗೆ ಬರ್ತೀನಂತ. ಸರಿ ಆತು ತಗೋರಿ. ಹಂಗೆ ಹುಲ್ಲಪ್ಪಜ್ಜಿಗೆ ಹೇಳ್ಬಿಡ್ರಿ, ಅವರಿಗೆ ಸಂಜೆ ಮುಂದೆ ಹಂಗೆ ಫೋನ್ ಹಚ್ಕೊತೀರಿ, ಅವರು ಏನಂತಾರೆ ನೋಡಿ ಹೇಳಂತ್ರಿ ಅಂತ ನಮಗೆ ಅಂತ ಹೇಳ್ರಿ. ಸರಿ ಆಯ್ತು, ನಾ ಏನು ಬರ್ತೀನಾ? ಸರಿ ರೀ. ಅರೆ ಅತ್ತಿಗೆಮ್ಮ, ಯಾವಾಗ ಬಂದ್ರಿ ಅಣ್ಣ? ಈಗ ಬಂದ್ವಿ ನೋಡ್ಲಿ. ಅಂದಂಗ ನೀನೇನು ಹೊಲ ಕಡೆ ಹೋಗಿಲ್ಲನ? ನೀವು ಹೋದ್ಮೇಲೆ ಹೊಲ ಕಡೆ ಹೋಗಿ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಮನೆಗೆ ಬಂದು ಈಗ ಒಂದು ಸ್ವಲ್ಪ ತಾತು ನೋಡಿ, ಹಸು ಆಗಿತ್ತಾ, ಅದಕ್ಕೆ ಊಟಕ್ಕಂತ ಮನೆಗೆ ಬಂದಿದ್ದೆ. ಊಟ ಮಾಡಿ ಕೈ ತೊಗೊಂಡು ಈಗ ಬಂದೆ, ನೀವು ಬಂದ್ರಿ ನೋಡ್ರಿ. ಬರ್ರಿ ಊಟ ಮಾಡಿದ್ರೆ ಅಂತ ಹಾಕೊಡ್ತೀನಿ ತಾಟಿಗೆ. ಬೇಡಪ್ಪ, ಏನು ಬೇಡ. ಅಲ್ಲಿ ನೋಡಕ್ಕಂತ ಹೋಗಿದ್ವಲ್ಲ, ಅಲ್ಲೇ ನಾಷ್ಟ ಕೊಟ್ಟರು, ಬಾಳೆಹಣ್ಣು ಹಂಗೆ ಚಾ ಎಲ್ಲ ಕೊಟ್ರಲ್ಲ, ಅದ ಹೊಟ್ಟೆ ತುಂಬೈತಿ. ಏನು ಬೇಡಪ್ಪ, ಒಮ್ಮೆಗೆ ರಾತ್ರಿಗೆ ಊಟ ಮಾಡಿದ್ರಾತು. ಹೌದಾ, ಸರಿ ಅತ್ತಿಗೆಮ್ಮ. ಅಂದಂಗೆ ಹುಡುಗಿ ನೋಡಿದ್ರೇನ? ಹುಡುಗಿ ಹೆಂಗಿದ್ರ ಅಣ್ಣ? ನಿಂಗೆ ಇಷ್ಟ ಆಯ್ತಾ ಹುಡುಗಿ? ಅಂದಂಗೆ ಹುಡುಗಿ ಮನೇನಾರು ಏನಂತ ಅತ್ತಿಗೆಮ್ಮ? ಅಯ್ಯ, ಇನ್ನು ಇವಾಗಾರ ಹೋಗಿವಲ್ಲ, ನೋಡ್ಬೇಕು ಅವರು ಏನಂತಾರೆ ಅನ್ನೋದು. ಹುಲ್ಲಪ್ಪ ಫೋನ್ ಹಚ್ಚಿ ಹೇಳ್ತೀವಿ ಅಂತಂದಾರ, ನಾವು ಫೋನ್ ಹಚ್ಚಿ ಹೇಳ್ತೀವಿ ತಗೋರಿ ಅಂತ ಹೇಳಿ ಬಂದೀವಿ. ನೋಡ್ಬೇಕು ಅವ್ರು ಏನಂತಾರೆ ಅನ್ನೋದ್ರ ಮೇಲೆ ನಿಂತೈತಿ. ಹುಡುಗಿ ಮಾತ್ರ ಚಂದದ. ನಮ್ಮ ದ್ಯಾಮಪ್ಪಗೆ ಜೋಡಿ ಹಾಕಳ ಹುಡುಗಿ ಚಂದದ. ಇಷ್ಟು ದಿನ ನೋಡಕ್ಕೆ ಹೋಗಿದ್ರಲ್ಲ ಅಂದ್ರೆ ಇದ ಹುಡುಗಿನ ನೋಡು ಚಂದ ಇದ್ದಿದ್ದಂದ್ರೆ. ಈ ನಮ್ಮ ದ್ಯಾಮಪ್ಪಗೆ ಹೈಟು ಚಂದ ಕಾಣಿಸ್ತಾಳೆ, ಹೈಟು ಕರೆಕ್ಟ್ ಆಕೈತಿ. ನಂಗೆ ಅಷ್ಟೇನು ದಪ್ಪನೂ ಇಲ್ಲ, ಏನಿಲ್ಲ. ಚಂದ ಐತೆ ಹುಡುಗಿ. ನಮ್ಮ ದ್ಯಾಮಪ್ಪಗೆ ಮಾತ್ರ ಜೋಡಿ ಚಂದ ಆಕೈತಿ. ಅಣ್ಣ, ನಿಂಗೇನು ಹುಡುಗಿ ಇಷ್ಟ ಆಗಳನ? ದ್ಯಾಮಪ್ಪ, ನಿಂಗೆ ಹೆಂಗೆ ಹುಡುಗಿ ಇಷ್ಟ ಆಗಳನ? ಏನು ಅವಸರ ಏನಿಲ್ಲ, ಹಂಗೆ ಕೇಳಾಕೊಂತೀನಿ. ಇಷ್ಟ ಆಗೈತೆ ಏನಿಲ್ಲ, ಅಥವಾ ಯೋಚನೆ ಮಾಡಿ ಹೇಳ್ತೀಯ ಹೆಂಗೆ? ಅತ್ತಿಗೆಮ್ಮ, ನಾನು ಯಾವತ್ತ ಹೇಳ್ಬಿಟ್ಟಿನಿ, ನಿಮಗೂ ಅಣ್ಣಗೂ ಇಷ್ಟ ಆದ್ರೆ ಸಾಕು, ನನಗೆ ಇಷ್ಟ ಆದಂಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಕಳ್ಳ ಈ ಥರ ಮಾತಾಡಿ ತಪ್ಸ್ಕೊಂಡ್ಬಿಡ್ಬೋದು ಅಂತ ಅನ್ಕೋಬೇಡ. ಸುಮ್ಮನೆ ನಿಜ ಹೇಳು, ಇಷ್ಟ ಆಗೈತಾ ಏನಿಲ್ಲ, ಅಥವಾ ಯೋಚನೆ ಮಾಡಿ ಹೇಳ್ತೀಯ ಅನ್ನೋದನ್ನ ಹೇಳು. ಹ್ಞೂನಪ್ಪ, ನಮಗೂ ನೀನೇನಂತ ಹೇಳಿದೆ ಅಂದ್ರೆ ನಮಗೂ ಖುಷಿ ಅನ್ನಿಸ್ತೈತಿ. ನಿಂಗೆ ಇಷ್ಟ ಆದ ಅಂದ್ರೆ ಮುಂದುವರೆದ್ರಾತು, ಇಲ್ಲ ಅಂತ ಅಂದ್ರೆ ಮತ್ತು ಅವರು ಈಗ ಹೇಳ್ಬಿಡ್ತೈತಿ. ನಾವು ಹಿಂಗೆ ಏನೋ ಒಂದು ಹೇಳಿ ಒಟ್ಟಲ್ಲಿ ಬಿಟ್ಬಿಡ್ತೀವಿ. ಇಲ್ಲ ಯೋಚನೆ ಮಾಡಿ ಹೇಳ್ತೀನಿ ಅಂದ್ರೆ ಅದಕ್ಕೂ ಟೈಮ್ ತಗೋ, ಏನೂ ಅವಸರ ಇಲ್ಲ. ಆದ್ರೆ ಆಷಾಢದೊಳಗಡೆ ಒಂದು ಸ್ವಲ್ಪ ಮಾತುಕತೆದೆಲ್ಲ ಮುಗಿದ್ಬಿಟ್ರೆ, ಅಂದ್ರೆ ನಿಂಗೆ ಒಪ್ಪಿಗೆ ಆದ್ರೆ ಒಂದು ಸ್ವಲ್ಪ ಏನೋ ಮುಂದುವರೆದ್ರೆ ಚಲೋ ಅಂತ ನನಗನ್ನಿಸ್ತೈತಿ. ಏನಣ್ಣ, ನೀನು ಹಿಂಗೆ ನಾಚ್ಕೊಳಕಂತಿದಿ? ನಾಚ್ಕೊಳೋದು ನೋಡಿದ್ರೆ ಗೊತ್ತಾಗೈತಿ ಇಷ್ಟ ಆಗಳ ಹುಡುಗಿ ಅಂತಂದು. ಅತ್ತಿಗೆಮ್ಮ, ಅಣ್ಣ ನೋಡಲಿ ನಾಚ್ಕೊಳೋದು. ದ್ಯಾಮಪ್ಪ, ಹಂಗಾರ ಹುಡುಗಿ ಇಷ್ಟ ಆಗಳ? ಹ್ಞೂ ಅತ್ತಿಗೆಮ್ಮ, ನಂಗೆ ಹುಡುಗಿ ಇಷ್ಟ ಆಗಳ. ಚಲೋ ಆತು ಬಿಡಪ್ಪ. ನಿಂಗೂ ಇಷ್ಟ ಆಗಲ್ಲ, ನಿಮ್ಮ ಅಣ್ಣಗೂ ಇಷ್ಟ ಆಗಲ್ಲ, ನಮಗೂ ಎಲ್ರಿಗೂ ಹುಡುಗಿ ಇಷ್ಟ ಆಗಲ್ಲ. ನೋಡೋಣ ಅವ್ರ ಕಡೆಯಿಂದ ಏನು ಬರ್ತೈತಿ ಅಂತಂದು, ಅವ್ರಿಗೆ ಇಷ್ಟ ಆಗೈತೆ ಏನಿಲ್ಲ ಅನ್ನೋದು ನೋಡೋಣ. ಇವತ್ತು ನಾಳಿದ್ರಾಗ ಅದೊಂದು ಗೊತ್ತಾಕೈತಿ. ಒಟ್ಟಲ್ಲಿ ಅವರಿಗೂ ಇಷ್ಟ ಆಗಿ ಇಷ್ಟ ಆದ್ರಷ್ಟೇ ಸಾಕು. ಹೆಂಗೋ ನಮಗೂ ಎಲ್ರಿಗೂ ಇಷ್ಟ ಆಯ್ತಲ್ಲ, ಬಡ ಬಡ ನಿಂದೊಂದು ಮದುವೆ ಒಂದು ಮುಗಿಸ್ಬಿಡಕ್ಕೆ ಬರ್ತೈತಿ. ಅತ್ತಿಗೆಮ್ಮ, ನಾನು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗ್ಬರ್ತೀನಿ. ಅಣ್ಣ ನಿಂತ್ಕೊಂಡ ಹೊಂಟಿಲ್ಲ, ನಿಂತ್ಕೊ ಇಲ್ಲಿ. ಅತ್ತಿಗೆಮ್ಮ ನೋಡಲ್ಲಿ ಅಣ್ಣ ಹೆಂಗೆ ನಾಚ್ಕೊಂಡು ಹೊಂಟಾನ. ಬಿಡ್ರೆ, ಎಷ್ಟು ಕಾಡಿಸ್ತೀರಿ ಇಬ್ರು ಅವನಿಗೆ. ಅದಕ್ಕೆಮ್ಮ ಏನಾರ ಅವ್ರು ಏನಾರು ಮದುವೆಗೆ ಒಪ್ಕೋದ್ರಂತ ತಿಳ್ಕೊರಿ. ನಾವಂತೂ ಅಣ್ಣನಿಗೆ ಇಷ್ಟು ಕಾಡಿಸ್ತೀವಂದ್ರೆ ಮದುವೆ ಅನ್ನಷ್ಟಿಗೆ ಕಾಡಿಸಿಟ್ಟು ಬಿಡ್ತೀವಿ ನೋಡ್ರಿ ಅಣ್ಣಗೆ. ಸರಿ ಕಾಡ್ಸಂತ್ರ ಅಂತ ಮುಂಚೆಗೆ ಏನು ಮಾತಾಡ್ಬೇಡ್ರಿ. ಈಗ ಮತ್ತೆ ಭಾಳ ಖುಷಿ ಆಗ್ಬಿಟ್ರೆ ಮತ್ತು ಆ ಕಡೆಯಿಂದ ಸುದ್ದಿ ಏನಾರ ಬೇರೆ ಥರ ಬಂತಂದ್ರೆ ಮತ್ತೆ ಸುಮ್ಮನೆ ದ್ಯಾಮಪ್ಪಗೆ ಬೇಜಾರಾಕೈತಿ. ಅದಕ್ಕೆ ಆ ಕಡೆಯಿಂದ ಹೌದಾ ಏನು ಅವ್ರು ಒಪ್ಕೊಂಡಾರ ಏನಿಲ್ಲ ಅಂತ ಸುದ್ದಿ ಬರೋವರೆಗೂ ಇಬ್ಬರು ಒಂದು ಸ್ವಲ್ಪ ಸುಮ್ಮನೆ ಇರಿ. ಏನು ಅರ್ಥ ಆತಿಲ್ಲ ಇಬ್ರಿಗೂ ಹೇಳೋದು? ಸರಿ ಆಯ್ತು ಅತ್ತಿಗೆಮ್ಮ. ಹೌದು, ನೀವು ಹೇಳೋದು ನಿಜಾನ. ಈಗ ಅಣ್ಣಗೆ ಇಷ್ಟ ಆಗೈತಿ, ಖುಷಿ ಆಗದನ. ನಾವು ಕಾಡ್ಸಕ್ಕೆ ಕುಂತ್ವಿ, ಮತ್ತು ಆ ಕಡೆಯಿಂದ ಏನಾರ ಬೇಜಾರಾಗೋಂಗೆ ಬಂತಂದ್ರೆ ಮತ್ತು ಅಣ್ಣಗೂ ಬೇಸರ ಆಕೈತಿ. ಸರಿ ತಗೋ ಅತ್ತಿಗೆಮ್ಮ, ನೀವು ಹೇಳ್ದಂಗೆ ಈಗ ಸದ್ಯಕ್ಕೆ ಅಣ್ಣನ ಹತ್ರ ಈ ವಿಷಯದ ಬಗ್ಗೆ ಏನು ಮಾತಾಡಲ್ಲ.
ಸರಿ. ಅವರು ಅಲ್ಲಿ ನಮ್ಮ ಜೊತೆ ಮಾತಾಡಿದ್ದೆ ಎಲ್ಲ ನೋಡಿದ್ರೆ ಒಪ್ಕೋಬೋದು ಅಂತ ಅನ್ಸುತ್ತೆ. ಆದರೆ ಏನೋ ನೋಡ್ಬೇಕು. ನಮ್ಮ ದ್ಯಾವಪ್ಪಗಂತ ಇಷ್ಟ ಆಗೈತಿ. ಇವೊಂದೊಂದು ಹೆಂಗೆ ಒಂದು ಹೊಂದಿಕೆ ಕುಂತೈತೆ. ನಿಂದು ಒಂದು ಎಲ್ಲಾರ ಚಲೋ ಹುಡುಗಿನ ನೋಡಿ ನಿಂದು ಒಂದು ಮದುವೆ ಮುಗಿಸಿ ಇಬ್ರದ್ದು ಒಮ್ಮೆಗೆ ಮದುವೆ ಮುಗಿಸ್ಬಿಟ್ರೆ ಚಿಂತೆ ಇಲ್ಲಾದಂಗೆ ಆಕೈತೆ ಅತ್ತಾಗ. ಅದಕ್ಕೆಮ್ಮ ನಂದೇನು ಈಗಲೇ ಅವಸರ ಇಲ್ಲ, ಮೊದಲು ಅಣ್ಣನ ಮದುವೆ ಮಾಡ್ರಿ. ಹಾಗೇನಿಲ್ಲಪ್ಪ, ಇಬ್ರದ್ದು ಒಮ್ಮಕ ಮುಗಿಸ್ಬಿಡ್ತೈತಿ. ಪದೇ ಪದೇ ಈಗ ಹೆಂಗೆ ಇಬ್ರಿಗೂ ಹೆಂಗೋ ಮದುವೆ ವಯಸ್ಸಿ ಬಂದಿರಿ, ಇಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಟ್ರೆ ಚಲೋ ಅಲ್ಲನ. ಮತ್ತು ನಿಂದೊಂದು ಸಲ ಅವನೊಂದು ಸಲ ಎಲ್ಲ ಬೇಡ. ಒಂದು ಸ್ವಲ್ಪ ದಿನ ಒಂದು ತಿಂಗಳು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಇಲ್ಲ ಒಂದು 2-3 ತಿಂಗಳು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಇಬ್ರದ್ದು ಒಮ್ಮೆಗೆ ಮದುವೆ ಮಾಡಿ ಮುಗಿಸ್ಬಿಡ್ತೈತೆ ಅತ್ತಾಗ. ಅಂದಂಗೆ ಹುಡುಗರಿನ್ನ ಶಾಲೆಯಿಂದ ಬಂದಿಲ್ಲನ? ಅತಿಯಮ್ಮ ಈಗಲೇ ಎಲ್ಲ ಬರ್ತಾರೆ, ಅವ್ರು ಬರೋಷ್ಟಿಗೆ 5 ಗಂಟೆ ಆಕೈತಿ. ಇನ್ನೂ ತಡ ಅಲ್ಲ ಅತಿಯಮ್ಮ. ನೀವು ಹೋಗಿ ಒಂದು ಸ್ವಲ್ಪ ಅಡ್ಡಾಗಿ ಹೋಗ್ರಿ. ಬಸ್ನಾಗ ಅಲ್ಲಿಂದ ಬಂದು ಸುಸ್ತಾಗಿರ್ತೈತಲ್ಲ, ಹೋಗಿ ಅಡ್ಡಾಗಿ ಹೋಗ್ರಿ. ಸರಿ ಆತಪ್ಪ. ಅಲ್ಲಲ್ಲಿ ಇವತ್ತು ನಿಂದು ಕಾಲೇಜ್ ಇದ್ರೂ ಕಾಲೇಜ್ಗೆ ಹೋಗಿಲ್ಲಲ್ಲ ನೀನು? ಹಾಂ ಎಣ್ಣ ಅದು ಇನ್ನು ಕಾಲೇಜ್ನಾಗ ಇವೇ ಎಲ್ಲ ಪಾಠ ಎಲ್ಲ ಹೇಳೋಕಿನ್ನ ಚಲೋ ಮಾಡಿಲ್ಲ, ಅದಕ್ಕೆ ಹೋಗಿಲ್ಲ ಇದ್ದೆ. ನಾಳೆಯಿಂದ 1 ದಿನ ಬಿಡ್ಲಾರ್ದಂಗೆ ಹೋಗ್ಕಿಂತವ ಎಣ್ಣ. ಲೇ ನಿನ್ಕಿಂತ ಸಣ್ಣ ಹುಡುಗರು ಅವು ಸ್ಕೂಲಿಗೆ 1 ದಿನ ಬಿಡ್ಲಾರ್ದಂಗೆ ಹೋಗವು. ನೀ ನೋಡಿದ್ರೆ ಕಾಲೇಜ್ಗೆ ಹೋಗೋಕ್ಕಾಗತ್ತೆ ಅಲ್ಲೇ, ಅದು ಮುಂಜಾನೆ ಹೋಗಿ ಮಧ್ಯಾಹ್ನ ಬರ್ತಿದ್ದಿ ಮತ್ತೆ. ಎಣ್ಣ ನೋಡ್ತಿರು, ನಾಳೆಯಿಂದ 1 ದಿನ ಕಾಲೇಜ್ ಬಿಡ್ಲಾರ್ದಂಗೆ ಹೋಗ್ತೀನಿ. ನೋಡ್ತೀರಿ ಅಣ್ಣ, ನೀನು ಭೂಕಂಪ ಆದರೂ ಪರವಾಗಿಲ್ಲ, ಪ್ರಳಯ ಆದರೂ ಪರವಾಗಿಲ್ಲ, ನಾನು ಮಾತ್ರ ಇನ್ಮೇಲೆ 1 ದಿನ ಕೂಡ ಕಾಲೇಜ್ ಬಿಡಂಗಿಲ್ಲ ನೋಡಣ್ಣ. ಭೂಕಂಪ ಪ್ರಳಯ ಆದ್ರೆ ಈತನ ಕಾಲೇಜ್ ಹಂಗೆ ಉಳಿದು ಬಿಡ್ತೈತೆ ನೋಡು. ಈತ ಕಾಲೇಜ್ಗೆ ಹೋಗಿ ಕುತ್ಕೊಳಕ ಸಾಕು. ನಡಿ ಮೊದ್ಲು ಹೋಗಿ ಕೈಗಾಲ ಮುಖ ತೊಗೊಂಡು ಏನಾರು ಊಟ ಮಾಡ್ತೀನಿ ಮಾಡೋಗು. ಹ್ಞೂ ಅಣ್ಣ, ಹಸುವಾಗ್ಬಿಟ್ಟೈತಿ. ಅಲ್ಲಿ ನಾಷ್ಟ ಈಟ ತಿಂದುಬಿಟ್ನಲ್ಲ, ಹೊಟ್ಟೆ ಹಸುವಾಗ್ಬಿಟ್ಟೈತಿ. ಆಯ್ತಣ್ಣ ಅಡಿಗೆ ಊಟ ಮಾಡಕ್ಕೆ ಆಯ್ತು ನೋಡು, ಊಟ ಮಾಡೋಗು. ಸರಿ ಅಣ್ಣ. ಇದೇನಪ್ಪ ಇದು, ಅಣ್ಣನ ಮದುವೆ ಫಿಕ್ಸ್ ಆಗದ ತಡ ನೆಕ್ಸ್ಟ್ ನಂದ ನೋಡ್ತಾರಂತ ಅನಿಸ್ತೈತಿ. ನನ್ನ ಹುಡುಗಿ ನೋಡಿದ್ರೆ ಒಂಚೂರು ಗ್ರೀನ್ ಸಿಗ್ನಲ್ ಕೊಡಾಕ ವಲ್ಯ ಅಂತಾಳ. ಏನು ಮಾಡೋದಪ್ಪ ಈಗ? ಹೆಂಗೋ 1 ತಿಂಗಳ ಆಷಾಢ ಇರ್ತೈತಿ, ಅವಾಗ ಮದ್ವೆ ಸುದ್ದಿ ಎಲ್ಲ ಮನೆಯಾಗ ಎತ್ತದೇ ಇಲ್ಲ. ಅವಾಗ ಅಷ್ಟ್ರಾಗ ಹೆಂಗಾರ ಮಾಡಿ ನನ್ನ ಹುಡುಗಿನ ನಾನು ಪಟಾಯಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂದ್ರೆ ಅಷ್ಟ ನನ್ನ ಕತಿ. ಆದರೂ ನನ್ನ ಹುಡುಗಿಗೆ ಬುದ್ಧಿ ಕಮ್ಮಿ. ಅಲ್ಲ, ಇಷ್ಟು ಚಂದನ ಹುಡುಗ, ಇಷ್ಟು ಸ್ಮಾರ್ಟ್ ಹುಡುಗ, ಎಲ್ಲರ ಸಿಗ್ತಾನ ಆಕೆಗೆ? ಏನೋ ಅದು ಅಲ್ದ ಪಕ್ಕದಾಗ ಮನೆ ಐತಿ, ಅವ್ರ ಮನೆಗೆ ಯಾವಾಗ ಬೇಕಾದರೂ ಹೋಗಿ ಬರ್ಬೋದು, ತಂದೆ ತಾಯಿನ ಯಾವಾಗ ಬೇಕಾದರೂ ನೋಡ್ಬೋದು. ಇಂಥ ಚಲೋ ಹುಡುಗನ ವಲ್ಯ ಅಂತಾಳಲ್ಲ ಈಕಿಗೆ ಬುದ್ಧಿಗೆ ಏನಾಗಿದ್ದಿತ್ತು? ಇಲ್ಲ, ಹೆಂಗಾರ ಮಾಡಿ ಆಕಿನ್ನ ಒಪ್ಸಾಕಬೇಕು. ಇಲ್ಲಂದ್ರೆ ಮನೆಯಾಗ ಮತ್ತು ಬೇರೆ ಹುಡುಗಿನ ತೊಗೊಂಬಂದು ಕಟ್ಟಿಬಿಡ್ತಾರೆ ನನಗೆ. ಇಲ್ಲ, ಹಂಗಾಗಬಾರ್ದು. ಹೆಂಗಾರ ಮಾಡಿ ನಾನು ನನ್ನ ಹುಡುಗಿನ ಮದುವೆ ಆಗಬೇಕು, ಇಲ್ಲ ಅಂದರೆ ದೇವದಾಸ ಆಗ್ಬಿಡ್ಬೇಕಾಗಿತ್ತು ನಾನು. ಇಲ್ಲಪ್ಪ ಯಪ್ಪ, ನಾನು ಮಾತ್ರ ದೇವದಾಸ ಆಗಂಗಿಲ್ಲ. ಹೆಂಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಪಂಚೂನ ಹೆಂಗಾರ ಮಾಡಿ ನನ್ನ ಕಡೆ ಹೊಲಿಸ್ಕೊಳ್ಳೇಬೇಕು. ಆದರೆ ಹೆಂಗೆ ಹೊಲಿಸ್ಕೊಳ್ಳೋದು? ನನ್ನ ನೋಡೋದೇ ತಡ ಓಡ್ ಹೋಗ್ಬಿಡ್ತಾಳ. ಒಂದು ಚೂರು ನಿಂತ್ಕೊಂಡು ಮಾತಾಡೋದೇ ಇಲ್ಲ ಅಂತಂತಾಳ. ಅಂದಮೇಲೆ ಆಕಿನ ಹೆಂಗೆ ಹೊಲಿಸ್ಕೊಳ್ಳೋದು? ಆಕೆ ಮಾತಾಡಿದ್ರೆ ಏನಾರು ಮಾಡ್ಬೋದಾ? ಮಾತಾಡೋದು ಇಲ್ಲ. ಏನಾರು ಮಾಡಬೇಕಲ್ಲ. ಹೆಂಗೋ ರಾಧಾವತಿನೂ ನಮ್ಮ ಅತ್ತಿಗೆ ಮನೆ ಜೊತೆ ಎಲ್ಲ ಹೋಗಿದ್ರು ಹುಡುಗಿ ನೋಡಕ್ಕಂತಂದು. ಈ ಟಾಪಿಕ್ ಮಾತಾಡೋ ನೆಪದಾಗ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋಣ. ಹಂಗೆ ಏನಾರ ನನ್ನ ಪಂಚು ಡಾರ್ಲಿಂಗ್ ಒಬ್ಬಕ್ಕೆ ಇದ್ಲಂದ್ರೆ ಮಸ್ತ್ ಮಾತಾಡಿ ಬರಕ್ಕೆ ಬರ್ತೈತಿ. ಹೌದು, ಹಂಗೆ ಮಾಡ್ಬೇಕು.